ಏನಂಗಂದ್ರೆ ಅರ್ಥ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗೋದಂದ್ರೆ ಅಂದ್ರೆ ಏನಂದ್ರೆ ನೀನು ಕೊಚ್ಚಿಕೊಳ್ಳಬೇಡ. ನೀನು ಕೊಚ್ಕೊಂಡು ಪೋಸ್ಟ್ಗಳು ಹಾಕೊಂಡು ನಾನು ಅನ್ನದಾನ ಮಾಡಿದ್ದೀನಿ ಅದಂತ ಹೊಂಚ್ಕೊಂಡು ನಿನ್ನ ಹೃದಯದಲ್ಲಿ ಹೆಮ್ಮೆ ಇರಬಾರ್ದು, ನಿನ್ನ ಹೃದಯದಲ್ಲಿ ಗರ್ವ ಇರಬಾರ್ದು. ಯಥಾರ್ಥವಾದ ಮನಸ್ಸಿನಿಂದ ಮಾಡು, ದೇವರು ನೋಡ್ತಾ ಅಂತ ಮಾಡು, ಅದು ದೇವ್ರಿಗೆ ಇಷ್ಟ. ಇನ್ನೊಂದು ವಿಷಯ ಬೇರೆ, ಬಲಗೈ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗದೇ ಇರುತ್ತಾ? ಆಲೋಚನೆ ಮಾಡಿ, ವಾಕ್ಯಕ್ಕನುಸಾರವಾಗಿ ನಾವು ಬರೋಣ. ಯೇಸು ಪ್ರಭು ಆ ಮಾತು ಹೇಳ್ತಾ ಇದ್ದಾರೆ ಅಂದರೆ ಏನರ್ಥ? ಬಲಗೈ ಗೊತ್ತಿದ್ದು ಎಡಗೈ ಗೊತ್ತಾಗಲ್ಲ. ಒಂದು ಅಂಗಕ್ಕೆ ನೋವಾದರೆ ಪ್ರತಿಯೊಂದು ಅಂಗನೂ ಸ್ಪಂದನೆ ಪಡುತ್ತೆ. ಇಂಥದ್ದು ಗೊತ್ತಿಲ್ಲದೆ ಕೊಡೋಕ್ಕಾಗುತ್ತಾ? ಹೃದಯದಲ್ಲಿ ಏನಿದೆ ಕಾಣಿಕೆ ಹಾಕ್ಬೇಕಾದ್ರೆ 500 ರೂಪಾಯಿ ನೋಟು ಮೇಲಡೆ ಇರುತ್ತೆ ಅಂದ್ಕೊಳ್ಳಿ, 50 ರೂಪಾಯಿ ನೋಟು ಕೆಳಗಡೆ ಇರುತ್ತೆ ಅಂದ್ಕೊಳ್ಳಿ. ನಾವು ಇಲ್ಲೇ ಅಮುಕ್ತಾ ಇರ್ತೀವಿ. ಒಂದು ನೋಟು ಇದಾಗಿ ಇನ್ನೊಂದು ನೋಟು 50 ಸಿಗ್ತಾ 50 ರೂಪಾಯಿ ತೆಗೆದುಬಿಟ್ಟು ಕಾಣಿಕೆ ಹಾಕ್ತೀವಿ ಅಂದರೆ ಗೊತ್ತಾಗಲ್ಲ. ಯೇಸು ಪ್ರಭುವಿನ ಮಾತಿನಲ್ಲಿರುವಂಥ ಪರಮಾರ್ಥ ಗೊತ್ತಾ? ಆ ಮಾತುಗಳ ಭಾವನೆಗಳು ನಿಮ್ಗೆ ಅರ್ಥ ಆಗಿದ್ರೆ ಇವತ್ತುವರೆಗೂ ನಿಮ್ಮ ಸೇವೆ ಎಲ್ಲಿಗೂ ಹೋಗ್ತಾ ಇದ್ವು. ನೀವು ಕರುಣೆಯ ಹಗ್ಗದಿಂದ ಅನೇಕರನ್ನು ಸಲ್ಕೋತಾ ಇದ್ರಿ. ಪಂಜಾಬಲ್ಲಿ ಬೇರೆ ಹೇಳೋದನ್ನು ಮರ್ತಿದ್ದೆ, ದೇವ್ರ ಸ್ತೋತ್ರವಾಗಿ. ಪಂಜಾಬಲ್ಲಿ ಆ ಸೇವಕರು ಕಂಡ್ರೆ ನನಗೆ ತುಂಬ ಬೇಸರ ಆಗೋದು. ಒಂದು ಕಡೆ ಯಾಕಂದರೆ ತಪ್ಪು ಬೋಧನೆ, ಅಂಕುರ್ ನರುಲಾ ಅನ್ನೋರು ಕೆಲವೊಂದು ತಪ್ಪು ಬೋಧನೆ ಆಯಿತು. ತುಂಬ ಹಣನೂ ಕೂಡ ಸಂಪಾದನೆ ಮಾಡ್ತಾಯಿದ್ರು, ಅದ್ಭುತ ಅದು ಅಂತ ಮಾಡ್ತಾಯಿದ್ರು. ಅವ್ರ ಕಂಡ್ರೆ ನನಗೆ ತುಂಬ ಬೇಸರ ಆಗೋದು. ಇವ್ರು ಸತ್ಯ ಸ್ವಾರ್ಥದಲ್ಲಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತ. ಅವ್ರ ಕಂಡ್ರೆ ತುಂಬ ನೋವಾಗೋದು, ಬೇಸರ ಆಗೋದು, ಕೋಪನೂ ಇತ್ತು. ಕಳೆದ ಸುಮಾರು 15 ದಿವಸದಿಂದ ಪಂಜಾಬ್ ನೀರು ಬಂದು ಮುಳುಗಿದಾಗಿಲ್ಲ ಎಷ್ಟು ಸತ್ಕಾರ್ಯಗಳನ್ನು ಮಾಡ್ತಾರೆ ಗೊತ್ತಾ? ಕೋಟ್ಯಾಂತರ ರೂಪಾಯಿ ಹಣವನ್ನು ಸತ್ಕಾರ್ಯ ಮಾಡ್ತಾರೆ. ನನಗವಾಗ ಅನ್ನಿಸ್ತು, ದೇವರೇ ನೀನು ಸೇವಕರನ್ನು ಬದಲಾಯಿಸೋದಕ್ಕೆ ನೀನು ಶಕ್ತಿ ಅನ್ನೋದೇನು? ಯಾವ ಸೇವಕರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ದೇವರೇ ಅಂತ ನಮ್ಗೆ ಅನ್ನಿಸ್ತು. ಕೋಟ್ಯಾಂತರ ರೂಪಾಯಿ ಇವತ್ತು ಸಹಾಯ ಮಾಡ್ತಾ ಇದ್ದಾರೆ. ನಾನು ನಿಮ್ಮನ್ನು ಹಾಗೆ ಮಾಡ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಸತ್ಕಾರ್ಯಗಳನ್ನು ಮಾಡಿ ಎಷ್ಟು ಜನ ಇವತ್ತು ಗೊತ್ತಾ ಪಂಜಾಬಲ್ಲಿ ದೇವರನ್ನು ನಂಬ್ತಾ ಇದ್ದಾರೆ ಗೊತ್ತಾ? ಎಷ್ಟು ಜನ ಹೃದಯದಲ್ಲಿ ಯೇಸು ಕ್ರಿಸ್ತನ ಇವತ್ತು ವಾಸ ಮಾಡ್ತಾ ಇದ್ದಾರೆ ಗೊತ್ತಾ? ಕ್ರೈಸ್ತರಂದ್ರೆ ನಾವು ಏನೋ ಅಂದ್ಕೊಂಡಿದ್ದೋ, ಇಂಥ ಒಳ್ಳೆಯವರ. ನಾವು ನೀರಲ್ಲಿ ಮುಳುಗ್ತಾ ಇರ್ಬೇಕಾದ್ರೆ ನಮ್ಗೆ ಆಹಾರ ಕೊಡ್ತಾರೆ. ನಮ್ಮ ಜಾತಿ ಜನ ಸನಾತನ ಧರ್ಮ ಅನ್ನೋರು ದರಿದ್ರದವ್ರು ಎಲ್ಲೋ ಹೋಗಿ ಅಡ್ಕೋಬಿಟ್ಟವ್ರೆ. ಇವ್ರು ಯಾರು ಕ್ರೈಸ್ತರು ನಾವು ದೇಶಿಸ್ತಾ ಇದ್ದೋ, ಎಂತ ಪ್ರಾರ್ಥನೆ ಮಾಡ್ತಾ ಇದ್ರೆ ಬೈತಾ ಇದ್ದೋ, ಸ್ವಾರ್ಥ ಹೇಳಕ್ ಬಂದ್ರೆ ಹೊಡೆದು ಕಳ್ಸೋದು. ಇವ್ರು ಸಹಾಯ ಮಾಡ್ತಾ ಇದ್ದಾರೆ. ಆ ಸಹಾಯ ಮಾಡುವಂಥ ಮನಸ್ಸೇ ಗೊತ್ತು ಅವ್ರಿಗೆ. ನಾವು ದೇಶಿಸ್ತೀವಲ್ಲ ಅವ್ರಿಗೆ. ಕ್ರಿಸ್ತನು ಕೊಟ್ಟಂತ ಮನಸ್ಸು ಅದು, ಕ್ರಿಸ್ತನು ಕೊಟ್ಟಂತ ಮನಸ್ಸು.